ನಮಸ್ಕಾರ ಬಂಧುಗಳೇ, ನಾನು ಹರ್ಷಿತ್. ಬಂಧುಗಳೇ, ನಾವು ಶಿಕ್ಷಕರನ್ನ ದೇವರಂತೆ ಪೂಜಿಸ್ತೇವೆ. ಆದರೆ ಅದೇ ಶಿಕ್ಷಕರನ್ನ ಬರ್ಬರವಾಗಿ ಕೊಲೆ ಮಾಡಿದರೆ ಏನಾಗಬಹುದು ಹೇಳಿ? ನಾವು ಶಿಕ್ಷಕರನ್ನ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಪೂಜಿಸ್ತೇವೆ. ನಮ್ಮ ಮೊದಲ ಗುರು ಅಮ್ಮ, ಆದರೆ ಎರಡನೇ ಗುರು ಶಿಕ್ಷಕರು ಅಂತ ಹೇಳ್ತಾರೆ. ಆದರೆ ಅದೇ ಶಿಕ್ಷಕನನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಕಿರಾತಕರು. ಬಂಧುಗಳೇ, ಘಟನೆಯ ಸಂಪೂರ್ಣ ವಿವರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಈ ಘಟನೆ ನಡೆದದ್ದು ಬೆಳ್ತಂಗಡಿಯಲ್ಲಿ. ನಿವೃತ್ತ ಶಿಕ್ಷಕರೊಬ್ಬರನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಇವರ ಹೆಸರು SP ಬಾಲಕೃಷ್ಣ ಭಟ್. ಇವರ ವಯಸ್ಸು ಸರಿಸುಮಾರು 73 ವರ್ಷ. ಇವರ ಶವ ಮನೆಯ ಅಂಗಳದಲ್ಲಿ ಬಿದ್ದಿತ್ತು ಎಂದು ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಧರ್ಮಸ್ಥಳ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಈ ಕೊಲೆಗೆ ನಿಖರವಾದ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಬಂಧುಗಳೇ, ನಿಮಗೇನನಿಸ್ತದೆ ಅದನ್ನು ಕಮೆಂಟ್ ಮೂಲಕ ಮೆನ್ಷನ್ ಮಾಡಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ. ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸ್ಥಳೀಯರು ನೀಡ್ತಾರೆ, ಬನ್ನಿ ಕೇಳಿಸೋಣ. ತೀವ್ರ ಆಘಾತ. 83 ವರ್ಷ ಹಿರಿಯರಾಗಿರ್ಬೋದು, ಆದರೆ ಒಬ್ಬ ವ್ಯಕ್ತಿಗೆ ಈ ನಮೂನೆಯ ಸಾವು ಬರೋದು ಅಥವಾ ಅಪರಿಚಿತ ಯಾರೋ ಒಬ್ಬರು ಅವರ ಮೇಲೆ ಈ ರೀತಿಯ ತೀವ್ರ ಕ್ರೌರ್ಯವನ್ನು ಮೆರೆದು ಕೊಲ್ಲುವಂಥದ್ದು ಒಂದು ಅಮಾನವೀಯ ಘಟನೆ. ಅದು ಯಾವ ಮನುಷ್ಯನಿಗೂ ಬರಬಾರ್ದು. ಅದು ಒಂದು. ಎರಡನೇದಾಗಿ, ಬಾಲಕೃಷ್ಣ ಮಾಸ್ಟ್ರು ಅಂತ ಹೇಳಿದರೆ ಹೆಸರಿನಲ್ಲೇ ಕೃಷ್ಣ ಇದೆ, ಬಾಲಕೃಷ್ಣ. ನಿತ್ಯ ಕ್ರಿಯಾಶೀಲರು. ಎಲ್ಲಿಯಾದರೂ ಭಾಷಣ ಕಾರ್ಯಕ್ರಮ ಇದ್ದರೆ, ಸಾಂಸ್ಕೃತಿಕ ಕಾರ್ಯಕ್ರಮ ಬಂದು ಕೂತು ಕೇಳ್ತಾರೆ, ಬೆಂತಟ್ಟಿ ಹೋಗ್ತಾರೆ, ಮತ್ತು ತನ್ನಿಂದ ಸಹಾಯವನ್ನು ಮಾಡ್ತಾರೆ. ಯಾರಿಗೂ ಒಂದು ಏರು ಧ್ವನಿಯಲ್ಲಿ ಮಾತಾಡಿದವರಲ್ಲ. ಮಕ್ಕಳೊಂದಿಗೆ ಮಕ್ಕಳಾಗೆ, ದೊಡ್ಡವರೊಂದಿಗೆ ದೊಡ್ಡವರಾಗಿ, ವಿದ್ವತ್ ಸಭೆಗೆ, ಪಾಮರ ಸಭೆಗೆ, ಎಲ್ಲ ಸಭೆಗಳಲ್ಲಿ ಅವರು ಅತ್ಯುತ್ತಮ ರೀತಿಯಲ್ಲಿ ಭಾಗವಹಿಸುವ ಒಂದು ಸಜ್ಜನ ಸಹೃದಯಿ. ವಿಶೇಷ ಹಣಕಾಸು ಇತ್ಯಾದಿ ಮಾಡಿದವರಲ್ಲ. ವೃತ್ತಿಯಲ್ಲಿ ಧನಕ್ಕಿಂತಲೂ ಜನ ಸಂಪಾದನೆ ಮಾಡಿದವರೇ ಹೆಚ್ಚು. ಇಂಗ್ಲೀಷ್ ಪಾಠ ಮಾಡಿದ್ದಾರೆ, ಸಮಾಜ ಪಾಠ ಮಾಡಿದ್ದಾರೆ, ಕನ್ನಡ ಪಾಠ ಮಾಡಿದ್ದಾರೆ. ನಿನ್ನೆ ಮೊನ್ನೆಯವರೆಗೂ ಅವರು ಯೋಗಾಸನ ಕ್ಲಾಸನ್ನು ಮಾಡ್ತಾಯಿದ್ರು. ನಮ್ಮ ಶಾಲೆಗೆ ಸ್ವಾತಂತ್ರ್ಯಾಚರಣೆ ಬಂದು ಮಕ್ಕಳಿಗೆಲ್ಲ ಶುಭವನ್ನು ಹಾರೈಸಿದ್ದಾರೆ. ಈಗ 12:30 ಗಂಟೆಗೆ ನನ್ನ ಮನೆಗೆ ಬಂದರು. ಇಲ್ಲೇ ಹತ್ತಿರ ಒಂದು ಅರ್ಧ ಕಿಲೋಮೀಟ್ರ್ನಲ್ಲಿ. ನಾನಿದ್ದರೆ ಸುಮಾರು 1.5 ಗಂಟೆ, 3 ಗಂಟೆ, 2 ಗಂಟೆಯಲ್ಲಿ ಮಾತಾಡ್ತಾರೆ. ವಿಶೇಷ ಏನು ಗೊತ್ತಾ, ಅವರು ಬರುವಾಗ ಒಂದು ಪುಸ್ತಕ ತಂದು ಕೊಡೋದು ನನಗೆ. ಹೋಗುವಾಗ ಅವರು ಅವರಿಗೆ ಒಂದು ಪುಸ್ತಕ ಕೊಡೋದು. ಈಗ ಪರಸ್ಪರ ಪುಸ್ತಕವನ್ನು ವಿನಿಯೋಗ ಮಾಡ್ತಾ ನಮ್ಮ ಗೆಳೆತನ. ಅವರು ಹಿರಿಯರಾಗಿದ್ದರೂ ಕೂಡ ನಮ್ಮೊಂದಿಗೆ ಬೆರೆತುಕೊಳ್ಳುವ ಕ್ರಮ ಬಹಳ ಒಂದು ಅವಿಸ್ಮರಣೀಯ ಅಂತ. ಇಂತಹ ಒಬ್ಬ ಸಜ್ಜನರಿಗೆ ಯಾರಿಗೂ ತನುಮನ ಧನದ ಕಾಯೇನ ವಾಚ ಅಂದರೆ ಮನಸ್ಸಿನಲ್ಲಿ ಹೋಗಲಿ, ಮಾತಿನಲ್ಲಾಗಲಿ, ಕೆಲಸಗಳಲ್ಲಾಗಲಿ ನೋವು ಮಾಡದಂಥ ವ್ಯಕ್ತಿ ಈ ರೀತಿ ಬಂದದ್ದು ತೀರಾ ಆಘಾತ, ಒಂದು ಅಮಾನವೀಯ ಘಟನೆ. ಇದು ನೋವು ಸಹಿಸಲಿಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ನಿಮ್ಮ ಮನೆಗೆ ಬಂದಿದ್ದಾರೆ. ಅವರು ಬಂದದ್ದು ನಾಳೆ ಅವರ ಮನೆಯಲ್ಲಿ ತಾಯಿಯ ತಂದೆಯದೇನು ಶ್ರಾದ್ದ ಇದೆ, ನೀವು ಬರಬೇಕು ಅಂತ ಹೇಳಿದರು. ಸಾಮಾನ್ಯವಾಗಿ ಅವರ ಮನೆಯ ಕಾರ್ಯಕ್ರಮ ಇದೆ, ನಾನು ಕಾಯಂ ಒಬ್ಬ ಅತಿಥಿಯಾಗಿ ಹೋಗುವ ನಿತ್ಯ ಹೇಳ್ತಾರೆ. ಅವರು ಇವತ್ತು ಕೂಡ ಬಂದಿದ್ದರು. ಮನೆಯಲ್ಲಿ ಹೆಂಡತಿ ಮಕ್ಕಳೆಲ್ಲ ಇದ್ದರು. ಚಾಯ್ ಕುಡೀರಿ ಅಂತ ಹೇಳಿದರು. ಇಲ್ಲ ನಾನು ಹೋಗ್ತೇನೆ, ಅವರು ಇಲ್ಲಲ್ಲ. ಹಾಗೆ ನಾನು ಇದ್ದೀನಿ ಮಾತಾಡೋರು ಕೇಳಿ ಬಂದರು. ಆಯಿತು ಅಂತ ಹೇಳಿದೆ. ಮತ್ತು ಈಗ ನೋಡ್ತೇನೆ ಸುದ್ದಿಯದ್ದೇ ನ್ಯೂಸು, ಆಘಾತ,